ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸಾಗರ್ 95. ಸೊ ಇವತ್ತಿನ ಒಂದು ಶಾರ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಫ್ರೂಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ನಿಮ್ಮ ಮುಂದೆ ಇದೆ ನೋಡಿ, ಬಾಳೆಹಣ್ಣು. ಸೊ ಎಲ್ಲರಿಗೂ ಕೂಡ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಬಾಳೆಹಣ್ಣು ಬಗ್ಗೆ ನಾನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಏನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಯಾರೆಲ್ಲ ಬಾಳೆಹಣ್ಣು ತಿಂತಾರಲ್ಲ, ಇದು ಸರಿನಾ ತಪ್ಪಾ, ಏನಾಗ್ಬೋದು ಖಾಲಿ ಹೊಟ್ಟೆಲಿ ಬಾಳೆಹಣ್ಣು ತಿನ್ನೋದ್ರಿಂದ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಒಂದು ವಿಷಯ ತಿಳ್ಕೊಳ್ಬೇಕು. ನೀವು ಯಾವುದೇ ಫುಡ್ ತಗೊಳ್ಳುವಾಗ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಹೊಟ್ಟೆ ಖಾಲಿ ಇರುವಾಗ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಡೈಜೆಸ್ಟಿವ್ ಸಿಸ್ಟಮು ಸ್ಟಾರ್ಟ್ ಆಗಿರೋಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ವೆಹಿಕಲ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಅದು ಒಂದು ಇಂಜಿನ್ ಹೀಟಪ್ ಆಗಬೇಕು. ಅದೇ ರೀತಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ನಮ್ಮ ಹೊಟ್ಟೆ ಸಿದ್ಧ ಆಗಬೇಕು ಅಂದಾಗ ಅದನ್ನು ನಾವು ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂದರೆ, ಒಂದು ಸ್ಮಾಲ್ ಗ್ಲಾಸ್ ಆಫ್ ವಾಟರ್, ಅಂದರೆ ಒಂದು ಸಣ್ಣ ಗ್ಲಾಸ್ ವಾಟರನ್ನು ಕುಡಿದ ನಂತರ ನಾವು ಏನೇ ಆಹಾರನ ಸೇವಿಸ್ಬೋದು. ಸೊ ಈಗ ಬಾಳೆಹಣ್ಣು ಅಂತ ಬಂದಾಗ ವಿಷಯ ಏನು ಅಂತಂದರೆ, ಮುಖ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ಸೇವಿಸೋದು ಸರಿನಾ ತಪ್ಪಾ ಅಂತ. ಸೊ ಏನಾಗುತ್ತೆ ಅಂತಂದರೆ, ಈ ಬಾಳೆಹಣ್ಣು ಅನ್ನುವಂಥ ಪದಾರ್ಥದಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಂ ಅಂಶ ಇರುತ್ತೆ. ಸೊ ಈ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಅಂಶ ಅನ್ನತಕ್ಕಂಥದ್ದು ಯಥೇಚ್ಛವಾಗಿರುತ್ತೆ. ಯಾವುದೇ ಬಾಳೆಹಣ್ಣಾಗಲಿ, ಏಲಕ್ಕಿ ಬಾಳೆಹಣ್ಣಾಗಲಿ, ಪಚ್ಚ ಬಾಳೆಹಣ್ಣಾಗಲಿ, ಯಾವ್ದಾರಾಗಲಿ, ಇದರಲ್ಲಿ ಪೊಟ್ಯಾಷಿಯಂ ಅಂಶ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಈ ಪೊಟ್ಯಾಷಿಯಂ ಅಂಶ ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ, ನಾವು ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದಾಗ ನಮ್ಮ ಬಾಡಿಲಿರುವಂಥ ಮೆಗ್ನೀಷಿಯಂ ಕಂಟೆಂಟ್ನ ಇಂಬ್ಯಾಲೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಮೊದಲನೇದಾಗಿ. ಅವಾಗ ಏನಾಗುತ್ತೆ, ಒಂಥರ ಟೈರ್ಡ್ನೆಸ್ ಎಲ್ಲ ಸುಸ್ತಾಗೋ ಥರ ಫೀಲ್ ಆಗುತ್ತೆ. ಸೊ ಸೆಕೆಂಡ್ ಥಿಂಗ್ ಏನು, ಈಗ ಯಾರಿಗಾದ್ರೂ ಅಸಿಡಿಟಿ ಇತ್ತು, ಇಲ್ಲ ಗ್ಯಾಸ್ ಟ್ರಬಲ್ ಇತ್ತು, ಇಲ್ಲ ಗ್ಯಾಸ್ಟ್ರಿಕ್ ಆಗಿತ್ತು ಅಂದರೆ ಅವ್ರಿಗೆ ಬಾಳೆಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ಉಬ್ಬರ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹೊಟ್ಟೆ ಉತ್ಕೊಳ್ಳೋವಂಥದ್ದು, ಇಲ್ಲ ತೂಕ ಒಂಥರ ಹೊಟ್ಟೆ ದಪ್ಪ ಆದಂಗೆ ಅನ್ನೋ ಥರ ಫೀಲ್ ಆಗುತ್ತೆ. ಬಿಕಾಸ್ ಬಾಳೆಹಣ್ಣಲ್ಲಿ ಇರುವಂಥ ಪೊಟ್ಯಾಷಿಯಂ ಅಂಶ ಆ್ಯಂಡ್ ಹೈ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಇದು ಈ ಥರ ಒಂದು ಚೇಂಜಸ್ನ ಮಾಡುತ್ತೆ. ಮೂರನೇ ಪಾಯಿಂಟ್ ಏನಂತಂದರೆ, ಈಗ ಯಾರೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಇಲ್ಲ ಯಾರೆಲ್ಲ ಡಯಾಬಿಟಿಸ್ ಇರ್ತಾರೆ, ಅವರು ಬಾಳೆಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ, ಅವರಲ್ಲಿರುವಂಥ ಶುಗರ್ ಅಂಶ ಒಂದೇ ಸಲ ಸ್ಪೈಕ್ ಆಗುತ್ತೆ. ಅಂದರೆ ಶುಗರ್ ಲೆವೆಲ್ಸು ಬಿಕಾಸ್ ಆಫ್ ದ ಗ್ಲೈಸೆಮಿಕ್ ಇಂಡೆಕ್ಸ್, ಈ ಬಾಳೆಹಣ್ಣಲ್ಲಿರುವಂಥ ಗ್ಲೈಸೆಮಿಕ್ ಇಂಡೆಕ್ಸ್ ಏನು ಮಾಡುತ್ತೆ, ಅವ್ರ ದೇಹಕ್ಕೆ ಹೋದಾಗ ಶುಗರ್ ಅಂಶ ಅನ್ನತಕ್ಕಂಥ ಇಮಿಡಿಯೇಟ್ ರೈಸ್ ಆಗುತ್ತೆ. ಸೊ ಈ ಮೂರು ಅಂಶಗಳಿಂದ ನೀವು ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ಬೆಳಗ್ಗೆ ಹೊತ್ತು ತಿನ್ನೋದು ಸರಿಯಲ್ಲ. ಸೊ ಇದನ್ನು ಯಾವಾಗ ತಿನ್ಬೋದು ನೀವು ಅಂದರೆ, ಬಾಳೆಹಣ್ಣು ತಿನ್ನುವಾಗ ನೀವು ಒಂದು ಯಾವ್ದಾದ್ರು ಬಾದಾಮಿ, ಪಿಸ್ತಾ ಇದ್ರ ಜೊತೆಗೆ ತಿನ್ಬೋದು. ಎರಡನೇದು ಮೊಸರು ಜೊತೆ ತಿನ್ಬೋದು. ಮೂರನೇದು ನೀವು ತಿಂಡಿ ತಿಂದ ನಂತರ ಬಾಳೆಹಣ್ಣು ತಿನ್ಬೋದು. ಸೊ ಆಗ ನಿಮಗೆ ಯಾವುದೇ ರೀತಿ ಫೀಲ್ ಆಗಲ್ಲ, ಅಂದರೆ ಒಂದು ಒಳ್ಳೆ ಡೈಜೆಷನ್ ಆಗುತ್ತೆ. ಸೊ ಇದನ್ನು ಮತ್ತೆ ಯಾರು ತಿನ್ಬೋದು, ಪ್ರೀ ವರ್ಕೌಟ್ ಮಾಡೋರು ತಿನ್ಬೋದು. ಯಾಕೆ ಅಂತಂದರೆ, ಅವರು ವರ್ಕೌಟ್ ಮಾಡೋದ್ರಿಂದ ಅವರ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಇಲ್ಲ ಪ್ರೀ ವರ್ಕೌಟ್ ಮಾಡಿದವರು ಕೂಡ ತಿನ್ಬೋದು, ಬಟ್ ಏನಂದರೆ ಕಂಡೀಷನ್ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿರಬೇಕು, ಅಂದರೆ ಚೆನ್ನಾಗಿ ಜೀರ್ಣ ಆಗೋ ಶಕ್ತಿ ಇರಬೇಕು. ಸೊ ನಿಮಗೆ ಇವತ್ತು ವಿಷಯ ಗೊತ್ತಾಗಿತ್ತು ಅಂತ ತಿಳ್ಕೊಂಡಿದ್ದೇನೆ. ಸೊ ಇದು ಬಾಳೆಹಣ್ಣಿನ ಸೀಕ್ರೆಟ್. ಸೊ ಯಾರೆಲ್ಲ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂತಾರೆ, ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹಲವಾರು ಇದೇ ಥರ ನ್ಯೂಟ್ರಿಷನ್ ಟಿಪ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಎವ್ರಿವನ್.